ನಟ ಸಲ್ಮಾನ್ ಖಾನ್ ಅವರು ಈ ಬಾರಿ ಗೆದ್ದೇ ಗೆಲ್ಲಬೇಕೆಂಬ ಹಠದೊಂದಿಗೆ ಚಿತ್ರಮಂದಿರಗಳಿಗೆ ಲಗ್ಗೆ ಇಡಲು ಬರುತ್ತಿದ್ದಾರೆ. ಹೌದು, ಸಲ್ಮಾನ್ ಖಾನ್ಗಾಗಿ ತಮಿಳು ನಿರ್ದೇಶಕ ಎ.ಆರ್. ಮುರುಗದಾಸ್ ಅವರು ಸಿಕಂದರ್ ಸಿನಿಮಾ ಮಾಡಿದ್ದಾರೆ. ಸದ್ಯ ಈ ಚಿತ್ರದ ಟ್ರೇಲರ್ ರಿಲೀಸ್ ಆಗಿದ್ದು, ರಶ್ಮಿಕಾ ಮಾತ್ರವಲ್ಲ, ಕನ್ನಡದ ಪ್ರತಿಭಾನ್ವಿತ ನಟನಿಗೂ ಸಿಕಂದರ್ ಚಿತ್ರದಲ್ಲಿದೆ ಖಡಕ್ ಪಾತ್ರ. ಬಾಲಿವುಡ್ ಭಾಯಿಜಾನ್ ಸಲ್ಮಾನ್ ಖಾನ್ ಅವರು ಸದ್ಯ ಒಂದು ಭರ್ಜರಿ ಗೆಲುವಿಗಾಗಿ ಕಾಯುತ್ತಿದ್ದಾರೆ. ಸಾಲು ಸಾಲು ಸೋಲುಗಳು ಅವರನ್ನು ಕಂಗೆಡಿಸಿವೆ. ಈಗ ಅವರು ಸಿಕಂದರ್ ಸಿನಿಮಾದಲ್ಲಿ ನಟಿಸಿದ್ದು, ಅದರ ಟ್ರೇಲರ್ ರಿಲೀಸ್ ಆಗಿದೆ. ಪಕ್ಕಾ ಮಾಸ್ ಕಮರ್ಷಿಯಲ್ ಮಾದರಿಯ ಸಿಕಂದರ್ ಸಲ್ಲು ಫ್ಯಾನ್ಸ್ಗೆ ಇಷ್ಟವಾಗಬಹುದು ಎಂಬ ನಿರೀಕ್ಷೆ ಚಿತ್ರತಂಡಕ್ಕಿದೆ. ವಿಶೇಷ ಏನಪ್ಪಾ ಅಂದ್ರೆ, ಈ ಸಿನಿಮಾದಲ್ಲಿ ಸಲ್ಮಾನ್ ಖಾನ್ಗೆ ರಶ್ಮಿಕಾ ಮಂದಣ್ಣ ನಾಯಕಿ, ಜೊತೆಗೆ ಕನ್ನಡದ ಮತ್ತೋರ್ವ ಪ್ರತಿಭಾನ್ವಿತ ಕಲಾವಿದ ಕೂಡ ಚಿತ್ರದ ಭಾಗವಾಗಿದ್ದಾರೆ. ಸಲ್ಮಾನ್ ಖಾನ್ ಸಿನಿಮಾದಲ್ಲಿ ನಟ ಕಿಶೋರ್. ಹೌದು, ಅಪ್ಪಟ ಕನ್ನಡದ ಪ್ರತಿಭೆ ಕಿಶೋರ್ ಅವರು ಈಗಾಗಲೇ ತಮಿಳು, ಮಲಯಾಳಂ, ತೆಲುಗು ಭಾಷೆಯಲ್ಲಿ ಅಪಾರ ಬೇಡಿಕೆ ಇರುವ ಕಲಾವಿದರಾಗಿ ಗಮನಸೆಳೆಯುತ್ತಿದ್ದಾರೆ. ಇದೀಗ ಇದೇ ಮೊದಲ ಬಾರಿಗೆ ಹಿಂದಿ ಚಿತ್ರರಂಗಕ್ಕೆ ಸಲ್ಮಾನ್ ಖಾನ್ ಸಿನಿಮಾದ ಮೂಲಕ ಎಂಟ್ರಿ ಕೊಟ್ಟಿದ್ದು, ಸಿಕಂದರ್ ನಲ್ಲಿ ಖಡಕ್ ಪಾಲಿಸ್ ಆಫೀಸರ್ ಪ್ರಕಾಶ್ ಅನ್ನೋ ಪಾತ್ರಕ್ಕೆ ಕಿಶೋರ್ ಜೀವ ತುಂಬಿದ್ದಾರೆ. ಈಗ ರಿಲೀಸ್ ಆಗಿರುವ ಟ್ರೇಲರ್ನಲ್ಲಿ ಕಿಶೋರ್ ಪಾತ್ರ ಹೈಲೈಟ್ ಆಗಿದೆ. ಸಲ್ಮಾನ್ ಖಾನ್ ಜೊತೆಗೆ ಕಿಶೋರ್ ಅವರು ಇರುವ ಹಲವು ಮುಖಾಮುಖಿ ಸೀನ್ಗಳು ಇರುವುದಕ್ಕೆ ಟ್ರೇಲರ್ನಲ್ಲಿ ಸುಳಿವು ಇದೆ. ಪರಭಾಷೆಯ ಚಿರಂಜೀವಿ, ರಜನಿಕಾಂತ್, ಕಮಲ್ ಹಾಸನ್, ಧನುಷ್, ಎನ್ಟಿಆರ್, ಅಲ್ಲು ಅರ್ಜುನ್ ಮುಂತಾದ ಕಲಾವಿದರ ಸಿನಿಮಾಗಳಲ್ಲಿ ಪ್ರಮುಖ ಪಾತ್ರಗಳನ್ನು ನಿಭಾಯಿಸಿರುವ ನಟ ಕಿಶೋರ್ ಈ ಬಾರಿ ಬಾಲಿವುಡ್ನಲ್ಲಿ ಸಲ್ಮಾನ್ ಖಾನ್ ಜೊತೆಗೆ ತೆರೆಹಂಚಿಕೊಂಡಿರುವುದು ವಿಶೇಷ. ಮಾರ್ಚ್ 30 ರಂದು ಭಾನುವಾರ ಸಿಕಂದರ್ ತೆರೆಕಂಡರೆ, ಕಿಶೋರ್ ನಟಿಸಿರುವ ಮಲಯಾಳಂ ಸಿನಿಮಾ ಎಲ್2 ಎಂಪುರಾನ್ ಮಾ.27 ಗುರುವಾರ ತೆರೆಗೆ ಬರಲಿದೆ. ಹೀಗೆ ಒಟ್ಟೊಟ್ಟಿಗೆ ಕಿಶೋರ್ ಅವರ 2 ಬಿಗ್ ಸಿನಿಮಾಗಳು ಒಂದರ ಹಿಂದೆ ಒಂದು ಬರುತ್ತಿವೆ. ಈ ಚಿತ್ರದಲ್ಲಿ ಯಾರೆಲ್ಲ ಇದ್ದಾರೆ? ಸಲ್ಮಾನ್ ಖಾನ್, ರಶ್ಮಿಕಾ ಮಂದಣ್ಣ, ಕಿಶೋರ್ ಜೊತೆಗೆ ಮೇನ್ ವಿಲನ್ ಆಗಿ ಸತ್ಯರಾಜ್ ಕೂಡ ಬಣ್ಣ ಹಚ್ಚಿದ್ದಾರೆ. ಶರ್ಮನ್ ಜೋಶಿ, ಕಾಜಲ್ ಅಗರ್ವಾಲ್, ಅಂಜಿನಿ ಧವನ್, ಪ್ರತೀಕ್ ಬಬ್ಬರ್, ಜತಿನ್ ಸರ್ನಾ ಮುಂತಾದವರು ನಟಿಸಿದ್ದಾರೆ. ಹಾಡುಗಳಿಗೆ ಪ್ರೀತಮ್ ಸಂಗೀತ ನೀಡಿದ್ದರೆ, ಹಿನ್ನೆಲೆ ಸಂಗೀತವನ್ನು ಸಂತೋಷ್ ನಾರಾಯಣನ್ ಅವರು ನೀಡಿದ್ದಾರೆ. ಇನ್ನು ಸಿಕಂದರ್ ಸಿನಿಮಾದಲ್ಲಿ ಹಳೆಯ ಕ್ಲಾಸಿಕ್ ಲಗ್ ಜಾ ಗಲೆ ಹಾಡನ್ನು ಮರುಸೃಷ್ಟಿ ಮಾಡಲಾಗಿದೆ.